ಮತ್ತೆ ಎಲ್ಲರೂ ಸ್ವಾತಂತ್ರ್ಯ ತಾವು ಸರ್ಕಾರಕ್ಕೆ ಏನೇನು ಇಷ್ಟಪಟ್ಟಿದೆ ಸರ್? ಸರ್, ಈ ಸರ್ಕಾರ ಏನ್ ಮಾಡಕ್ ಒಟ್ಟಿದೆ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳೋಣ ಅಂತ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕೊಲೆಗಾರರು, ರೋಲ್ ಕಾಲ್, ಈ ರಾಜ್ಯದ ಶಾಂತಿ ಮತ್ತೆ ಸಭೆಯನ್ನು ಹಾಳು ಮಾಡೋ ವ್ಯಕ್ತಿಗಳಲ್ಲೂ ಕ್ರಿಮಿನಲ್ ಕೇಸನ್ನು ವಾಪಸ್ ತಗೋತಾ ಇದೆ ಈ ಸರ್ಕಾರ. ಅದಕ್ಕೋಸ್ಕರ ಈ ಪ್ರೊಟೆಸ್ಟ್ ಇವತ್ತು ಅದ್ರ ವಿರುದ್ಧ ನಾವು ಹಮ್ಮಿಕೊಂಡಿದ್ದೀವಿ. ಸರ್ಕಾರದಿಂದ ಇನ್ನೂ ಸಿಕ್ಕಿಲ್ಲ. ನಾವು ಎಲ್ಲ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಎಷ್ಟು 18 RSS, ಬಿಜೆಪಿ, ಸಂಘ್ ಪರಿವಾರ್, ಬೇರೆ ಬೇರೆ ಸಂಘಟನೆಯವ್ರದ್ದು ಕೇಸಸ್ ಅನ್ನು ವಾಪಸ್ ತಗೊಂಡಿದ್ದಾರೆ. ಇವ್ರು ಯಾಕೆ ರೈತರ ಕೇಸ್ಗಳು ವಾಪಸ್ ತಗೊಂಡಿಲ್ಲ? ಈ ರಾಜ್ಯಕ್ಕೆ, ಈ ದೇಶಕ್ಕೆ ಹೋರಾಟ ಮಾಡೋರು ತುಂಬಾ ಜನಗಳಿದ್ದಾರೆ. ಹಿಜಾಬ್ ವಿಷಯದಲ್ಲಿ ಎಷ್ಟೋ ಕೇಸಸ್ಗಳು ಹಾಕಿದ್ದಾರೆ. ಟಿಪ್ಪು ಜಯಂತಿ ಟೈಮ್ ನಲ್ಲಿ ಎಷ್ಟೋ ಕೇಸಸ್ ಹಾಕಿದ್ದಾರೆ. ಇದೇ ಸರ್ಕಾರ ಟಿಪ್ಪು ಜಯಂತಿಯನ್ನು ಅನೌನ್ಸ್ಮೆಂಟ್ ಮಾಡಿತ್ತು. ಆ ಗಲಾಟೆ ಆಗಿದಾಗ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿದ್ದಾರೆ. ಅದು ಯಾಕೆ ನೀವು ಹಿಂಪಡಿಲಿಲ್ಲ? ಯಾಕೆ RSS, ಬಿಜೆಪಿ, ಸಂಘ್ ಪರಿವಾರ್, VHP ಕಾರ್ಯಕರ್ತರು ಮತ್ತೆ ಅವರ ಲೀಡರ್ಗಳದ್ದು ಕೇಸಸ್ ನೀವು ವಾಪಸ್ ಪಡಿತಾ ಇದ್ದೀರಾ? ಏನ್ ನೀವು RSS, ಬಿಜೆಪಿಯನ್ನ ಹೆದರಿದ್ದೀರಾ? 2B ರಿಸರ್ವೇಶನ್ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರಿ. ಹಿಜಾಬ್ ವಾಪಸ್ ಕೊಟ್ಟ ತಕ್ಷಣ ಹಿಜಾಬ್ ವಿರುದ್ಧ ಯಾರು ಮಾತಾಡ್ತಾ ಇದ್ರು, ಯಾರು ಗಲ್ಬೆಯನ್ನು ಮಾಡಿಸಿದ್ರು, ಯಾರು ಈ ರಾಜ್ಯದ ಶಾಂತಿಯನ್ನು ಹಾಳು ಮಾಡಿದ್ರು ಅಂತ ವ್ಯಕ್ತಿಗಳು ನೀವು ಕೇಸನ್ನು ವಾಪಸ್ ತಗೋತಾ ಇದ್ದೀರಾ ಅಂದ್ರೆ ಈ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರ ಉನ್ನತ ಮಟ್ಟದ ಸ್ಥಾನದಲ್ಲಿ ಏನ್ ಜವಾಬ್ದಾರಿ ತಗೊಂಡಿದ್ದಾರೆ, ಅವ್ರು ಒಂದು ಕಡೆ ಏನ್ ಹೇಳ್ತಾರೆ, ಒಂದು ಸಮಾಜಕ್ಕೋಸ್ಕರ, ಒಂದು ಒಳ್ಳೇದಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಯಾರು ಸರ್ ಒಳ್ಳೆ ಕೆಲಸ ಮಾಡಿದ್ರು? ಪುನೀತ್ ಕೇಜರಿವಾಲ್ ಒಳ್ಳೆ ಕೆಲಸ ಮಾಡಿದ್ರಲ್ಲ. ಅವನು ಒಬ್ಬ ಪಿಂಪು, ಸ್ಕ್ಯಾನರ್ ಇಟ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಶಾಂತಿ ಎಲ್ಲ ಹಾಳು ಮಾಡಿ ಮರ್ಡರ್ ಮಾಡಿದಾನೆ ಇದ್ರೀಶ್ ಪಾಷಾ ಮಂಡ್ಯದಲ್ಲಿ. ಅವನ್ ಕೇಸ್ ವಾಪಸ್ ತಗೋತಾರೆ. ಶರದ್ ಪಂಪಲ್ ಯಾರು? ಮಂಗಳೂರಿನಲ್ಲಿ ಎಲ್ಲ ಶಾಂತಿಯನ್ನು ಹಾಳು ಮಾಡೋರು ಇವರೆಲ್ಲ. ಬಸವನಗೌಡ ಪಾಟೀಲ್ ಯಾರು? ಇವರೆಲ್ಲ ಒಳ್ಳೆ ಮನುಷ್ಯರ? ಯಾವತ್ತಾರು ಈ ರಾಜ್ಯಕ್ಕೋಸ್ಕರ ಏನೋ ಹೋರಾಟವನ್ನು ಮಾಡಿದಾರ? ಈ ರಾಜ್ಯಕ್ಕೋಸ್ಕರ ಏನಾದ್ರು ತ್ಯಾಗವನ್ನು ಕೊಟ್ಟಿದಾರ? ಒಂದಾರು ತೋರ್ಸ್ಲಿ. ಇವ್ರ ತ್ಯಾಗ ಇದ್ರೆ ಇವ್ರು ತಗೊಳ್ಳಿ ವಾಪಸ್ಸು. ಇವ್ರ ಬಾಯಿ ತೆಗೆದ್ರೆ ಟಿಪ್ಪು ಸುಲ್ತಾನ್, ಬಾಯಿ ತೆಗೆದ್ರೆ ಮುಸಲ್ಮಾನರು, ಬಾಯಿ ತೆಗೆದ್ರೆ ಮುಸಲ್ಮಾನ್ ಸಮುದಾಯ ಅವ್ರ ಹಕ್ಕನ್ನು ಕಿತ್ಕೊಬಿಡ್ಬೇಕು, ಗಲಾಟೆ ಮಾಡಿಸ್ಬೇಕು, ಪೀಸನ್ನು ಹಾಳು ಮಾಡ್ಬೇಕು ಅಂತ ಜನರು ಈ ರಾಜ್ಯ ಸರ್ಕಾರ ಕೇಸನ್ನು ಹಿಂದೆ ಪಡಿತಾ ಇದ್ದಾರೆ ಅಂದ್ರೆ ನಮ್ಗೆ ಒಂಚೂರು ಅರ್ಥ ಆಗ್ತಲ್ಲ. ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡಕ್ ಇಷ್ಟಪಡ್ತೇನೆ. ಈ ಸಮುದಾಯ 93% ನಿಮ್ಗೆ ವೋಟ್ ಅನ್ನು ಕೊಟ್ಟಿದೆ. ನಮ್ ವಿರುದ್ಧ, ನಮ್ಮ ಸಮಾಜದ ವಿರುದ್ಧ, ನಮ್ಮ ಅಲ್ಲನ ವಿರುದ್ಧ, ಟಿಪ್ಪು ಸುಲ್ತಾನ್ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರ ಕೇಸ್ ನೀವು ವಾಪಸ್ ತಗೋತೀರ ಅಂತ ಹೇಳಿದ್ರೆ ನಿಮ್ ಸರ್ಕಾರ ನಾವು ಬೀಳ್ಸೋಕು ಗೊತ್ತು ಅಂತ ಬರುವ ಚುನಾವಣೆಯಲ್ಲಿ ಇದು ಎಚ್ಚರಿಕೆಯನ್ನು ಕೊಡಕ್ ಬಯಸ್ತೇನೆ. ಸರ್, ಇನ್ನೊಂದೇ ಒಂದು ವಿಷಯ ಏನಿದೆಯಾ, SDPI ಈ ಕಡೆಯಿಂದ ಬಹಳಷ್ಟು ಹೋರಾಟಗಳು ಮಾಡಿದ್ದೀರಾ. ಒಂದು ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಅನ್ಸುತ್ತೆ. ಇವತ್ತಿನ ದಿವಸ ಮಾಡಿರೋದಕ್ಕೆ ಒಂದು ಸ್ಪಂದನೆ ಸಿಗುತ್ತೆ ಅಂತ ಒಂದು ಮನೋಭಾವನೆ ಇದೆ ಸರ್? ಸಿಗ್ಲೇಬೇಕು. ಸಿಗೋ ತನಕ ನಾವು ಬಿಡಲ್ಲ. ಇದು ಒಂದು ಕ್ರೈಮ್ಗೆ ದಾರಿ ತೋರ್ಸಂಗೆ. ನೀನು ಕ್ರೈಮ್ ಮಾಡ್ತಾ ಇದೀಯಾ, ಒಳ್ಳೆ ಕೆಲಸ ಮಾಡಿದ್ಯಾ, ನಾನ್ ನಿಮ್ ಮೇಲೆ ಎಲ್ಲ ಕೇಸ್ ತೆಗಿತಾ ಇದೀನಿ, ತಿರ್ಗಾ ನೀನ್ ಮಾಡು, ಹೋಗ್ಬಿಟ್ಟಲ್ಲಿ ಗಲಾಟೆ ಮಾಡಿಸು, ಅಮಾಯಕರಿಗೆಲ್ಲ ಜೈಲಿಗೆ ಕಳಿಸು, ನಿನ್ನಿಂದ ಗಲಾಟೆ ಆಗ್ಲಿ, ನಮ್ಗೆ ಅದ್ರ ಬೆನಿಫಿಟ್ ಸಿಗ್ಲಿ ಅಂತ ಈ ರಾಜ್ಯದ ಸರ್ಕಾರ ಏನಾದ್ರು ಹೇಳ್ತಾ ಇದೀಯಾ? ಇದು ತಡಿಬೇಕು. ಇದು ಸಂವಿಧಾನ ವಿರುದ್ಧ. ಯಾರು ಶಾಂತಿಯನ್ನು ಹಾಳು ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮುಕದ್ದಮೆಯನ್ನು ನೀವು ವಾಪಸ್ ತಗೋತೀರ ಅಂದ್ರೆ ಇದು ಸಂವಿಧಾನ ವಿರುದ್ಧ ಕ್ಯಾಬಿನೆಟ್ ಡಿಸಿಷನ್ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಇನ್ನೊಂದು ವಿಷಯ, SDPI ಏನಿದೆಯೋ ಒಳ್ಳೆ ಹೋರಾಟ ಮಾಡ್ತೀರಾ, ಹುಡುಕು ಮಾಡ್ತೀರಾ ಎಲ್ಲ ಒಂದು ವರ್ಗ ಹೆಸರು ಬುದ್ಧಿಜೀವಿಗಳು ಅನ್ಸ್ಕೊಂಡಿರೋ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ? ನೀವು ಭಾರಿ ನೆಗೆಟಿವ್ ಮಾತಾಡ್ತೀರಾ, ಯಾರಿಗೂ ಬೆಂಕಟ್ಟ ಕೆಲಸ ಮಾತಾಡಲ್ಲ, ಎಲ್ರ ಬಗ್ಗೆ ನೆಗೆಟಿವ್ ಮಾಡೋದು, ಭಾರಿ ಬಲಿಯ ಕೆಲಸ ಮಾಡ್ತೀರಾ ಅಂತ ಹೇಳ್ತಾರೆ ಸರ್. ನಾವು ಈ ದೇಶದ ಬಗ್ಗೆ, ಈ ರಾಜ್ಯದ ಬಗ್ಗೆ ಯಾರು ಒಳ್ಳೆ ಚಿಂತನೆ ಮಾಡ್ತಾರೋ, ಯಾರು ಒಳ್ಳೆ ಕೆಲಸಗಳು ಮಾಡ್ತಾರೋ ಅವ್ರ ಬೆನ್ನಿದ ಹಿಂದೆ ನಾವು ಯಾವತ್ತೂ ನಿಂತಿರ್ತೀವಿ. ಆದ್ರೆ
ನಾವು ಅವ್ರಿಗೆ ನಾವ್ ಜೀವನ ಕೊಡಕ್ಕೆ ಸಿದ್ಧ ನಾವು. ಆದ್ರೆ ಈ ರಾಜ್ಯ ಮತ್ತೆ ದೇಶ ವಿರುದ್ಧ, ಸಂವಿಧಾನ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರ ವಿರುದ್ಧ ನಾವು ಮಾತಾಡಕ್ಕೆ SDPI ಇರೋದು. ರಾಜ್ಯದ ಹಿರಿಯಾದ ಮುಖಂಡರು, ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆ ಹೋರಾಟಗಾರ ವಾಟಲ್ ನಾಗರಾಜ್ ಅವ್ರದ್ದು ಕೇಸನ್ನು ಪಡೆದಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗಿದೆ. ಈ ರಾಜ್ಯಕ್ಕೋಸ್ಕರ ಅವ್ರು ಎಷ್ಟೋ ಸತಿ ಜೈಲಿಗೆ ಹೋಗಿದ್ದಾರೆ, ಎಷ್ಟೊಂದು ಕೇಸ್ಗಳಿಗೆ ಅವ್ರ ಮೇಲೆ ಇದೆ. ಆತರ ವ್ಯಕ್ತಿಗಳ ಕೇಸ್ಗಳು ನೀವು ವಾಪಸ್ ತಗೊಂಡ್ರೆ ನಮ್ಗೆ ಖುಷಿ ಆಗುತ್ತೆ. ನಾವು ಅದಕ್ಕೆ ನಿಮ್ಗೆ ನಿಮ್ಮ ಬೆನ್ನಿಂದ ನಾವು ನಿಂತ್ಕೊತೀವಿ. इनके केसेस वापस लेकर इनको खुश कर रही है। ये बहुत डरपोक गवर्नमेंट है और हमारे सिद्धरामैया जो है ये बस नाम के हमारे लिए जो है ये तारीफें गुनगाते हैं। इनका मकसद ये नहीं है कि जो भी अकलियत है, जो भी पिछड़े जो तबके के मुसलमान हैं, OBC हैं, इनको खुश करने के लिए इनके मन में कुछ नहीं है। वैसे भी 5 साल की गवर्नमेंट, 3 साल इनका गुजर चुका है। जिनके वादे थे इन्होंने 30% भी खुश नहीं किया है। जिनका बजट था वो बजट भी पूरा नहीं दिया है। अभी अगले बार 2028 में इनकी गवर्नमेंट को बहुत खतरा है और हम लोग दिखाएंगे अगर इसी तरह करते रहेंगे तो हुकूमत एकदम